ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ತಿಳಿಸೋಕ್ಕೆ ಆಗಲಿಲ್ಲ ನನಗೆ. ಅರ್ಜೆಂಟ್ ಒಳಗೆ ವಿಡಿಯೋ ಮಾಡಿ ಹಾಕಿದ್ದೆ. ಅಂದರೆ ನಿನ್ನೆ ಸ್ವಲ್ಪ ಬ್ಯುಸಿ ಇದ್ದೆ. ಏನಪ್ಪ ಅಂತಂದರೆ ನಿನ್ನೆ ನನ್ನ ಮಗಳ ಬರ್ತಡೇ ಇತ್ತು. ಜೊತೆಗೆ ನಾವು ನಿನ್ನೆ ವೃದ್ಧಾಶ್ರಮಕ್ಕೆ ಹೋಗಿದ್ವಿ. ಅಲ್ಲಿ ನಮ್ಮ ಮಗಳ ಬರ್ತಡೇನ ಆಚರಣೆ ಮಾಡಿದ್ವಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ಏನು ಶಾಂತಕ್ಕ ವಿಡಿಯೋ ಮಾಡಿ ತೋರ್ಸಾತೀನಿ ಅದನ್ನ ಅಂತ ದಯವಿಟ್ಟು ಕೇಳಬೇಡ್ರಿಪ್ಪ. ಹಾಗೆಲ್ಲ ಏನಿಲ್ಲ. ಯಾಕೆ ಇದನ್ನು ನಾನು ವಿಡಿಯೋ ಮಾಡಿದೆ ಅಂದರೆ, ಹೋದ ವರ್ಷವೂ ನಾವು ಹೋಗಿದ್ವಿ ಅಂಧ ಮಕ್ಕಳ ಶಾಲೆಗೆ. ನಾನು ಕುಡ್ರ ಶಾಲೆಗೆ ನಮ್ಮ ಇವರು ಯಾರು ನಮ್ಮ ಅತ್ತೆಯವರು ನಾವೆಲ್ಲರೂ ಸೇರಿ ನಮ್ಮ ಮಗಳದಾತು ನಮ್ಮ ಮನ್ಯಾಗ ಯಾರು ಹುಡುಗರ್ದಿದ್ರೆ ಬರ್ತಡೇ ನಾವು ಹೋಗಿ ಮಾಡಿರ್ತೀವಿ, ಅಲ್ಲೇ ಮಾಡಿರ್ತೀವಿ. ಹೋದ ವರ್ಷವೂ ನಾವು ನಾಷ್ಟಾದ ಇದು ಮಾಡಿದ್ವಿ, ಆದರೆ ಅದು ವಿಡಿಯೋ ಮಾಡಿರಲಿಲ್ಲ. ಈ ವರ್ಷ ಮಾಡ್ಕೊಂಡಿದ್ದ ಕಾರಣ ಏನಪ್ಪ ಅಂತಂದ್ರೆ, ಕೇಕ್ ತಂದು ಕಟ್ ಮಾಡಿ ಅದನ್ನು ಮಕ್ಕಕ್ಕೆ ಹಚ್ಚಿ ಹಾಳು ಮಾಡುವಂಥ ಕೆಲವ್ರನ್ನ ಮಾಡ್ತಾರೆ. ಅದಕ್ಕೆ ಅದೇನು ತಪ್ಪಂದು ಹೇಳಂಗಿಲ್ಲ, ಅವ್ರವ್ರ ಖುಷಿ. ಆದರೆ ನಾವು ಆದಷ್ಟು ಸ್ವಲ್ಪ ಇಂಥವ್ರ ಕಡೆನೂ ಒಂಚೂರು ಗಮನ ಕೊಡೋದು ಒಳ್ಳೆಯದು ಅಂತ ಅಷ್ಟೇ, ಮತ್ತೇನೂ ಇಲ್ಲ. ಯುಗಾದಿ ಹಬ್ಬ, ಹೊಸ ವರ್ಷ, ಯುಗಾದಿ ನನ್ನ ಮಗಳ ಬರ್ತಡೇನೂ ಆವಾಗ ಬಂದೈತಿ. ನಂಗೆ ಖುಷಿ ಆಯ್ತು. ಅದಕ್ಕೆ ವರ್ಷದ ಆರಂಭನ ಈ ರೀತಿಯಾಗಿ ಮಾಡೋಣ, ದೇವರೊಂದು ಒಳ್ಳೇದು ಮಾಡಲಿ ಅಂತ ಮಾಡಿದ್ದೆ. ಅದಕ್ಕೆ ದಯವಿಟ್ಟು ನೀವು ಕೂಡ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡಿರಿ ಅಂತ ಕೇಳ್ಕೊತೇನೆ ಅಷ್ಟೇ, ಮತ್ತೇನೂ ಇಲ್ಲ. ಹೊಟ್ಟೆ ತುಂಬಿದವರಿಗೆ ನಾವು ಹೊಟ್ಟೆ ತುಂಬ ಊಟಕ್ಕೆ ಹಾಕೋದಕ್ಕಿಂತ ಹೊಟ್ಟೆ ಹಸ್ತವರಿಗೆ ನಾವು ಊಟಕ್ಕೆ ಹಾಕಿದರೆ ಅದು ಸಾರ್ಥಕತೆ ಜಾಸ್ತಿ ಆಕೈತಿ ಅಂತ ಅಷ್ಟೇ, ಮತ್ತೇನೂ ಇಲ್ಲ. ಮತ್ತು ಎಲ್ಲ ಮುಸಲ್ಮಾನ್ ಬಾಂಧವರಿಗೂ ಕೂಡ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯವ್ವ ಹಾಲು ಇಲ್ಲಿರ್ರಿ. ಅತ್ತಿ ಹಾಲು ಗುಣ್ಣಾಗ ಇಟ್ಬಿಡ, ಇಲ್ಲಾಂದ್ರ ಇದ್ರಿಂದ ಮನೆ ಬೇಕು ಬಂದ ಬಿಡ್ತದೆ ತಡಾಕಿಲ್ದ. ನನಗೆ ಗೊತ್ತಿಲ್ಲ ಆಡ್ಬಿಟ್ಟು ಬಾಯ್ ಮಾಡೋದು. ಅಯ್ಯೋ ನನ್ನ ಗಂಡನ ಮನ್ಯಾಗ ಗುಣ್ಣ ಹಾಲು ಇಡ್ತಾರ ಇಲ್ಲ ಅಂತ ಗೊತ್ತಿಲ್ಲನ. ಕಾಸ್ತಕ್ಕೆ ಸೀದಾ ಬೆಣ್ಣೆ ಮಜ್ಜಿಗೆ ಹಾಲು ಎಲ್ಲ ಇಲ್ಲೇ ಇಟ್ಟನಿ. ಈ ಗುಣ್ಣ ಬಾಗ್ಲ ಕದ ಹಾಕಿ ಒಂದು ಕಿಲಿಗೆ ಕಡ್ಡಿ ತುರ್ಕಿನಿ ಅಂದ್ರೆ ಬೆಕ್ ಒಳಗೆ ಬರಕ್ ಆಗದೇ ಇಲ್ಲವ ಇವ ಆತದ. ಇಲ್ಲ ಅಂದ್ರೆ ಮಾರು ಮಣ್ಣಾಗ ಇಡದ್ಲ ಬೆಕ್ಕಿನ ಸಲ ಸಾಕಾಗಿ ಹೋಗತ್ತ. ಏನೆಲ್ಲ ಉಳ್ಳಿಸ್ ಕೈ ಬಿಡ್ತತ್ತಾಗ. ಅಯ್ಯೋ ಉಳ್ಳಾಗಡ್ಡಿ ಎಲ್ಲ ಅರ್ಸಿದ್ದಾತ ಚಲೋ ಆತ. ನಮ್ಮಪ್ಪಿ ಒಂದಿಷ್ಟು ಉಳ್ಳಾಗಡ್ಡಿ ಹೊಲ್ದಾಗಿಂದ್ರ ತಂದು ಕೊಡೋದಕ್ಕೆ ಕಂಡಪಟ್ಟಿ ಉಳ್ಳಾಗಡ್ಡಿ ಅದು ಬಿಡ ಒಂದು ಕಂಡಪಟ್ಟಿ ದಿನ ಹಾಕವು. ಮತ್ತು ಖಾಲಿ ಆಗತ್ಲೆ ಅಪ್ಪಗೆ ತೊಗೊಂಬ ಅನ್ಬೇಕು ಅಲ್ಲೇ ಹೊಲ್ದಾಗ. ಆಗ್ಯಾವಲ್ಲ ಇವು ಒಂದು 6 ಉಳ್ಳಾಗಡ್ಡಿ ಕೊಳ್ತಾವ ನೋಡ್ತಾಡ ಹಾಕಿಲ್ದ. ಆದನ ಇರಿ ಆಗತ್ತಿ ಅಷ್ಟು ಉಳ್ಳಾಗಡ್ಡಿ ಆರಿಸಿ ತೆಗ್ದನಿ. ಸ್ವಚ್ಛದಾವ ಇವು ಒಳಗೆ ಒಯ್ದಿಡ್ಲಿ ಹಂಗಾರೆ. ಹೂನ ಇವ ಬೆಕ್ಕ ಉಳ್ಳಾಗಡ್ಡಿ ಕೆಬ್ರಿ ಬುಟ್ಟೆ ಕುಂದಿರ್ತತ್ ನೋಡ. ಇದಕ್ಕೊಂದು ಅರ್ಬಿ ಹಚ್ಚಿ ಏನು ಕಾಣ್ಲಾರ್ದಂಗೆ ಇದು ಸಂಸ್ಕೃತ ಮ್ಯಾಗ ಇಟ್ಬಿಡ. ಅತ್ತಿ ಆ ಬೆಕ್ ಬಂತಂದ್ರೆ ಈ ಸಲ ಒಂದು ಬೇಷ ಕೊಟ್ಟ ಕಳಿಸ್ಬೇಕು ಅದನ್ನು. ಇನ್ನೇ ನಮ್ಮ ಮನೆ ಕಡೆ ಕಾಲು ಇಡ್ಲಾರ್ದಂಗೆ ಹಂಗೆ ಮಾಡ್ಬೇಕಾಯ್ತವ ಇವ. ಮತ್ತು ಹೊಡಿತ ಏನಾರು ಹೆಚ್ಚು ಕಮ್ಮಿ ಆದ್ರೆ ಇವ ಬೆಕ್ಕಿನ ಏನಾರು ಆತಂದ್ರೆ ದೊಡ್ಡ ಕರ್ಮ ಇವ, ಅದು ಪಾಪ ಹತ್ತತಿ ಹಿಂದ ಕಡೆ. ಹಂಗಾಗಿ ಮುಟ್ಟಾಕಿದಕ್ಕೆ ಬರ್ತೈವ ನನಗೆ. ಅತಿ ಓ ಬಾರಪ್ಪ ಬಾ ಕುಂದ್ರ ಬಾ. ಇದು ಆರಾಮದೇನಪ್ಪ ಮನೆ ಕಡೆ ಎಲ್ಲಾರು ಆರಾಮದಾರನ್ನ? ಏನು ಆರಾಮ ಏನಾತಿ. ಅವ್ವ ಹೋದ್ಮೇಲೆ ಅಪ್ಪ ಒಂಥರನ ಮಾಡಕತ್ತಾನ. ನಿನ್ನೆಯಿಂದ ಅಪ್ಪ ಮನ್ಯಾಗ ಇಲ್ಲ, ಅದಕ್ಕೆ ಇಲ್ಲಿ ಬಂದಾನ ಅಂತೇಳಿ ಬಂದೆ. ಏನ ಅಪ್ಪ ಒಂಥರ ಮಾಡಕತ್ತಾರ? ಯಾಕೆವಪ್ಪ ಅಣ್ಣಗೇನಾತ? ಏನನ ಅವು ಹೋದಾಗಿಂದ ಅವನ ಫೋಟೋ ನೋಡ್ಕೊಂತ ಕುಂತ ಬಿಡ್ತಾನ. ಉಣ್ಣಂದ್ರೆ ಉಣ್ಣಂಗಿಲ್ಲ, ತಿನ್ನಂದ್ರೆ ತಿನ್ನಂಗಿಲ್ಲ. ನನಗೆ ಜಗತ್ತು ಬೇಡ, ಯಾರು ಬೇಡ, ಮನಿ ಬೇಡ, ಮಠ ಬೇಡ, ಮಕ್ಕಳು ಬೇಡ ಅಂತಿರ್ತಾನ. ನೀನು ಇದ್ಕಿದ್ದಂಗೆ ಸಂಜೆ ಮುಂದೆ ಎದ್ದು ಹೊರಗೆ ಹೊಂಟಿದ್ದ. ಎಲ್ಲಿ ಹೊಂಟಿಯಪ್ಪ ಅಂತ ಕೇಳಿದೆ. ಇಲ್ಲಪ್ಪ ಇಲ್ಲೇ ಅಡ್ಡಾಡಕ್ಕೆ ಹೊಂಟನಿ ಅಂದ್ರು. ಹಂಗಾರೆ ಆತ್ಬಿಡು ಬರ್ತಾರ ಅಂತ ನಾನು ಸುಮ್ಮನಾದೆ. ಒಂದಿಟ್ಟು ಹೊರಗೆ ಅಡ್ಡಾಡಿದ್ರೆ ಮನಸ್ಸು ಹಗರಕತ್ತೇನ ಅಂತೇಳಿ ನಿನ್ನೆಯಿಂದ ಬಂದೇ ಇಲ್ಲ ಅಪ್ಪ. ಈ ಹೊತ್ತು ಸಂಜೆ ಆಗಕ್ಕೆ ಬಂದರು ಇನ್ನೂ ಬಂದಿಲ್ಲ. ಅದಕ್ಕೆ ನಿಮ್ಮ ಮನೆಗೆ ಏನಾರ ಬಂದಾರನ ಅಂತ ಕೇಳಕ್ಕೆ ಬನ್ನಿ. ಅಪ್ಪಿ ಕಡೆ ಏನಾರ ಬಂದಿದ್ದು ನನ್ನ ಎತ್ತಿ. ಅಮ್ಮ ಅಲ್ಲೇ ನಿಮ್ಮ ಅಮ್ಮಾಗ ಬಂದಾರ ಬರ್ರಿ. ನನ್ನ ಮೊಮ್ಮಗ ತೆಗಿಲಿ ನೋಡ್ತೇನೆ. ಯಾಕೆ ಬಂತ ಇವ ಊರು ಭಾಡೆ ಇದ್ದಾಗ ತಾಯಿನ ಹುರಿದು ಮುಕ್ಕಿದವು ಭಾಡೆಗಳು. ಒಂದೇಟು ಚಂದಾಗಿ ನೋಡ್ಕೊಲಿಲ್ಲ, ಹೆಂಡತಿ ಬೆನ್ನತ್ಕೊಂಡು ಓಡೋದ್ರು. ಈಗ ತಾಯಿ ಸತ್ತ ಮೇಲೆ ಎಲ್ಲರೂ ಬೇಕಾಗ್ಯಾರ. ಇರತ್ತನ ಯಾವ ಮನುಷ್ಯನ ಬೆಲೆನೂ ಗೊತ್ತಾಗೋದಿಲ್ಲ ಯವ್ವ. ಸತ್ತಿಂದ ಎಲ್ಲ ಮನುಷ್ಯನ ಬೆಲೆ ಗೊತ್ತಾಗೋದು. ಅವಾಗ ತಗೊಂಡು ಏನು ಮಾಡ್ಬೇಕು? ಅಯ್ಯೋ ಬೈಕೊಂತ ನಿಂದ್ರೆ ಬೇಡ, ಪಾಪ ಯಾಕೆ ಬೇಜಾರಾಗತ್ತಾರ. ಅವ್ರಪ್ಪ ಕಾಣವಲ್ರಂತೆ. ಒಂದಿಟ್ಟು ಹೊರಗೆ ಹೋಗಿ ಕೇಳೋಗತ್ತಿ. ಇದು ಯಮ್ಮ ಕೇಳೋಗು. ಶಿವ 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 ಕಾಲ. ಇಲ್ಲಪ್ಪ ಇಲ್ಲಿ ಬಂದಿಲ್ಲ ಬಿಡ ಅಣ್ಣ. ಹೊಟ್ಟೆ ಇತ್ತಾಗ ಸುದ್ದಿ ಹಾದಿಲ್ಲ. ನಾವಂಗಾರ ಅಲ್ಲಿಂದ ಬಂದ್ಮೇಲೆ ದಿನ ಮುಗಿಸಿ ಮನಿ ಅದು ಸುತ್ತ ತಗೋಬೇಕಲ್ಲಪ್ಪ. ಮತ್ತು ನಮ್ದು ಒಟ್ಟ ಅದಕ್ಕೆ ಒಂಚೂರು ಮನೆಯದೆಲ್ಲ ಒಗತೆಲ್ಲ ಮಾಡ್ಕೊಂಡು ಹಾಸಿಗೆ ಗಿಸ್ಕಿ ಮಾಡಿ ಮುಗಿಸಿ ಇನ್ನೇನು ಕೂಡ್ಕೊಂಡು ಉಣ್ಣಾಕೊಂಡು ಬರೋದಿತ್ತಲ್ಲ. ತಿಂಗಳು ತುಂಬದ್ರಾಗ ಬರ್ಬೋದು, ನಡಿತೈತಿ. ಒಂದು 4 ದಿನ ಬಿಟ್ಟು ಬರೋಣ ಅಂತ ಮಾಡಿದ್ವಪ್ಪ. ನೋಡಿದ್ರೆ ಹಿಂಗಾಗೈತಿ ಅಂತೀಯಲ್ಲ ನೀನು. ಅಲ್ಲೇ ಸುತ್ತಮುತ್ತಲು ಒಂಚೂರು ವಿಚಾರಿಸ್ಬೇಕು ಬೇಡಪ್ಪ, ಎತ್ತಾಗೋಗ್ಯಾರ ಏನು ಅಂತೇಳಿ. ಇಲ್ಲ ಎಲ್ಲ ವಿಚಾರಿಸಿದ್ದಾತಿ, ಎಲ್ಲಿ ಸುದ್ದಿನ ಹಾಯ್ವಲ್ತು. ಅಲ್ಲೆಲ್ಲ ವಿಚಾರಿಸಿ ಇತ್ತಾಗ ಬಂದಿದ್ದೈತಿ. ಫೋನ್ ಹಚ್ಚಿನಿ, ಯಾಕೆ ಫೋನ್ ಹತ್ತಲಿಲ್ಲ. ಹಂಗಾರೆ ಏನ ಬಿಡ ಕೇಳಂತಡಿ ಅಂತ ಬಂದೆ ನಾನು. ಅಪ್ಪ ಮನೆ ಬಿಟ್ಟು ಹೋಗಿರ್ಬೇಕಂಗಾರೆ ಮತ್ತೇನಾಯ್ತಪ್ಪ. ತಾಯಿಗಿನಂತರೂ ನಂಗೆ ನೀರು ಕುಡಿದ್ರೆ ಆ ಮಕ್ಕಳು ಸಸ್ತಿಯರು ಸೇರಿ ಏನು ಮತ್ತೆ ಅಪ್ಪ ಬೊಮ್ಮ ಅಜ್ಜಾಗಿದ್ನ ಏನು ಅನ್ಬಾರ್ದಂದ್ರೆ ಯಾರಿಗೆ ಗೊತ್ತು. ಪುಣ್ಯಾತ್ಮ ಮನೆ ಬಿಟ್ಟು ಹೋಗ್ಯಾನ. ಮನ್ಯಾಗ ಎಂತಿಯಾರನ್ನ ಜಾಡ್ಯಾಡ್ಸೋದು ಕೇಳು. ಏನಾರ ಅಂದಿಗಿಂದಾರ ಏನ ಅಂತೇಳಿ ಕೇಳು ಒಂದ್ಸಲ. ಆದರೂ ನಂಗೆ ನೀರು ಕುಡಿದು ಬಿಟ್ರಲ್ಲ ಬಡೆಗಳ ನನ್ನ ಮಗಳನ್ನ.
ಅಲ್ವೇ ಯಾವಾಗ ನೋಡಿದ್ರೆ ನಮಗೆ ಬೈಯೋದ್ರಾಗ ಇರ್ತಿ. ನಾವೇನು ಮಾಡೇವಿ ಅಂತದ ನಿನಗೆ ತ್ರಾಸ ಏನು ಕೊಟ್ಟೇವಿ? ಆ ನಿನ್ನ ಮಗಳು ಮಾಡಿದ್ದು ನಿನಗೆ ಯಾಕೆ ಹತ್ತುವಲ್ದು ಅನಿಸ್ವಲ್ತು? ಅವನ್ನ ನುಂಗಿ ನೀರು ಕುಡಿದ್ವಿ ಅಂತ ಮಾತೆತ್ತಿದ್ರ ಅಂತಿ. ಅವ್ವ ಒಂದು ದಿನ ನನ್ನ ಹೆಂಡತಿ ಕೊಟ್ಟು ನಕ್ಕೊಂತ ಮಾತಾಡಿಲ್ಲ. ಎರಡೂ ಸೊಸ್ತ್ಯಾರು ಕೊಟ್ಟು ಏನು ಕಾಳ್ಗ ಇವ್ರ ನಡಕ ಜಗಳ ಹಚ್ಚಕ್ಕೆ ತಾ ಚಲೋ ಇರ್ಬೇಕು ಸೊಸ್ತ್ಯಾರು ಕೊಟ್ಟು ಅಂತೇಳಿ ಆಕೆಂದಿ ದಿಕ್ಕಿ ಮುಂದೆ ಈ ಕೆಂದಿ ದಕ್ಕಿ ಮುಂದೆ ಅನ್ಲಾರ್ದನ್ನು ಜೋಡಿ ಜೋಡಿ ಹೇಳಿ ಮತ್ತೆ ಕೇಳಬೇಡ್ರಿ ಅಂತ ಹೇಳೋದು, ಹಿಂಗೆಲ್ಲ ಮಾಡೋದು. ಅವ್ರ ತಂದೆ ತಾಯಿ ನೋಡಾಕ್ ಬಂದ್ರೆ ನಿಂತು ನೀರು ಕೊಡ್ಸಾಕ್ ಬಿಡ್ತಿದ್ದಿಲ್ಲ. ಏನು ಧರ್ಮಛತ್ರ ಅಂತ ಮಾಡಿರ್ನ ಅದನ್ನ ಮಾಡಿ ಹಾಕಾಕ ಬಂದಾರ ತಿಂದು ಹೋಗಾಕ ಏನೇನು ಕೊಟ್ಟು ಕಳ್ಸಿದಿ ನಿಮ್ಮ ಅಪ್ಪಗ? ಏನೇನು ಕೊಟ್ಟ ನಿಮ್ಮವ್ವ? ಹಂಗ ಹಿಂಗ ಅಯ್ಯೋ 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 ಅಯ್ಯೋ. ಒಂದು ಅವು ನೋಡಾಕ್ ಬರೋದ ಬಿಟ್ಬಿಟ್ರು ಅವ್ರು. ಆ ಮಟ್ಟಕ್ಕೆ ಕಿರಿಕಿರಿ ಮಾಡಾಕತ್ಲು ನೀನ ನೋಡಿದಿ. ಮತ್ತೂ ಹಿಂಗೆ ಮಾತಾಡ್ತೀಯಲ್ ಬೇ. ಬತ್ತು ನಿನಗೇನು ನಿನ್ನ ಮಗಳು ಮಾಡಿ ತಪ್ಪಂತ ಅನ್ಸವಲ್ತನ? ಅದಕ್ಕೆ ಮತ್ತೆ ಈಗ ನಮ್ಮನ್ನ ನಂಬ್ಕೊಂಬಂದು ಹೆಂಡ್ತಾರ ನೀನು ನಡ್ನೀರ ನಿಲ್ಸು ನಾವು. ಅದಕ್ಕೆ ಮತ್ತೆ ನಮ್ಮ ಹೆಂಡ್ತಾರ ಬಾಲ ಬೆನ್ನತ್ಕೊಂಡು ಹೋದ್ವಿ ನಾವು. ನಿನಗೆ ಅದ ತಪ್ಪಂತ ಅನಿಸ್ಬಿಟ್ಟತ್ತಲ್ವ, ಏನು ಮಾಡ್ಬೇಕಾತಂಗಾರ ನಾವು? ಏನ ಋಣ ಮುಗೀತು. ಅದಾದ್ಮೇಲೆ ಬಂದು ನೋಡ್ಕೊಂಡ್ವಿ. ಇಲ್ಲ ಹೊಳ್ಳ ನೋಡುವ ನಮ್ಗೆ ಅದ ಗುಂಪಿ ಅದ ಕಟ್ಟಿಗೆ ತೊಗೊಂಡು ಕೈಯಾಡ್ಸಂದ್ರೆ ಆಗೋದಿಲ್ಲ. ನಾ ಹೇಳಾಕತ್ತೀನಿ, ನೀ ಏನಾರ ಯಾಕೆ ಅನ್ಕೋ, ಇನ್ನೂ ಬೈತಿ ಅಂದ್ರು ಬೈಕೋ. ನನಗೆ ನಮ್ಮ ಅಪ್ಪ ಕಂಡಿಲ್ಲ, ಅದಕ್ಕೆ ಬಂದೇನೆ ಅಷ್ಟೇ ಕೇಳಾಕ. ಬಂದಿಲ್ಲಲ್ಲ ಬಿಡ್ರಿ, ನಾ ಹೋಗ್ತಾನೆ. ಕುಂದ್ರಪ್ಪ, ಒಟ್ಟು ಚಾ ಕುಡ್ದವ ಅಂತ ಕುಂದ್ರ. ಒಲ್ಲತಿ ಯಾಚಾಗಿ ಏನು ಬೇಡ. ಅಮ್ಮನ ಮಾತು ಕೇಳಿ ಅಮೃತ ಕೊಡ್ದಂಗಾತು. ತಾಯಿ ಕಳ್ಕೊಂಡು ಮಗ ಮನೆಗೆ ಬಂದಾನ, ಮೊಮ್ಮಗ ಅನ್ನೋದಿಲ್ಲ ಆಕಿಗೆ. ಬಾಯಿಗೆ ಬಂದಾಗ ಇನ್ನೂ ಮಾತಾಡೋದ್ರಾಗ ಅದಾಳ. ಇರ್ಲಿ, ಆಕಿ ಸಿಟ್ಟು ಯಾವತ್ತು ತಣಿತೈತಿ ತಣಿಲಿ. ಆಕಿ ಸಿಟ್ಟು ತಣದಾಗ ಅಂದ್ರೆ ಒಂದಿನ ನಕ್ಕೊಂತ ಮಾತಾಡಿದ್ರೆ ಮಾತಾಡೋದು, ಇಲ್ಲ ಅಂದ್ರೆ ಹಿಂಗೆ ಹೋಗುದ. ಹೋಗಪ್ಪ, ಏನಾರ ಮಾತಾಡ್ತಿದ್ದಂಗೆ ಸಿಟ್ಟು ಬರ್ತೈತಿ ನಿಮಗ. ಇಲ್ಲೇ ಹೆತ್ತ ಕಳ್ಳ ಬಡ್ದಾಡಕತ್ತೈತಿ. ಅತ್ತೇರ ಪಾಪ ಏನೋ ಮನ್ಸಿಗೆ ಒಂದು ನೋವು ಮಾಡ್ಕೊಂಡು ಆಪ್ ಕಾಣವಲ್ಲ ಅಂತ ಮನೆಗೆ ಬಂದ್ರ ಹುಡುಗೊಂದು ಕುಂದ್ರಿಸಿ ಒಂದು ವಾಟೆ ನೀರು ಕೊಡ್ಲಾರ್ದಂಗೆ ಮಾಡಿಬಿಟ್ರಲ್ಲ ನೀವು. ಹಂಗೆ ಮಾಡತ್ಲೆ ಹೋಗೇ ಬಿಡ್ತು ನೋಡ್ರಿ ಪಾಪ. ನಿನಗೇನು ಗೊತ್ತ? ನಿನ್ನ ಮಗ ನೀ ಹೇಳ್ದಂಗೆ ಕೇಳ್ತಾನಲ್ಲ, ಆದ್ರೂ ನಿನಗೆ ಗೊತ್ತಿಲ್ಲ. ಇವೇ ಹಾಡ ಬಾಡ್ಯಾಗಳು ಸುದ್ದಿದ್ದಿತ್ತಂದ್ರೆ ಹಂಗೆ ಯಾಕಿತ್ತು? ಯಾಕೆ ನಾ ಮಾಡಿಲ್ಲ ನಿನಗೆ? ನಾ ಎಷ್ಟು ಸಲ ನಿಂಗೆ ಬೇದನಿ, ಅಂದನಿ, ಆಡೇನಿ, ಜಗಳ ಮಾಡೇನಿ. ನೀ ಮನೆ ಬಿಟ್ಟು ಹೋದೇನ? ನನ್ನ ಮಗ ನೀನು ಕರ್ಕೊಂಡು ಬ್ಯಾರೆ ಹೋಗಿಬಿಟ್ನ? ಇಲ್ಲ, ಇದ್ದಲ್ಲೇ ಇದ್ದು ಸಂಭಾಳಿಸಿದ್ನ ಇಲ್ಲ. ಏನೋ ಒಬ್ರು ಗುಣ ಹಂಗಿರ್ತತಿ, ಒಬ್ರು ಗುಣ ಹಿಂಗಿರ್ತತಿ. ಬೈತಿದ್ಲ ನನ್ನ ಮಗಳು, ಏನು ಇವ್ರ ಮೈಗೆ ಹತ್ಕೊಂತಿತ್ತಾನ? ಒಟ್ಟು ಸಂಭಾಳಿಸ್ಕೊಂಡ್ಬಿಟ್ಟಿದ್ರೆ ಹಾಕಿತ್ತಲ್ಲ. ಹೋಲ್ಬಿಡು, ಅದೇನೋ ಬೇರೆ ಮಾತು. ಇವ ಶುಗರ್ ಚಾ ಮಾಡಿ ಅಂತಿಂತ ತಿನ್ನಾಕ ಕೊಟ್ಟು ಏನೋ ಹೆಚ್ಚು ಕಮ್ಮಿ ಮಾಡಿ ಕುಳ್ಳಾಗ ಹಾಟು ಪೇಲ್ ಆಗೋಂಗೆ ಮಾಡ್ಯಾರ ಅವರು, ಗೊತ್ತನೋ? ಹೋಲ್ಬಿಡು, ಮಾತಾಡಿ ಮಾತಾಡಿ ನನಗೂ ಸಾಕಾಗೈತಿ. ಅತ್ಯಾರ ಕುಂದ್ರಿ, ಒಟ್ಟು ರಾಗಿ ಅಂಬ್ಲಿ ಮಾಡೇನಿ, ಒಟ್ಟು ತೊಗೊಂಬರ್ಲೇನ್ರಿ? ತೊಗೊಂಬಾ. ತಟಗೆ ಮಜ್ಜಿಗೆ ಹಾಕಿ ಒಟ್ಟು ಉಪ್ಪು ಹಾಕೊಂಡು ತೊಗೊಂಬಾ. ಹಂಗೆ ಬರೋದ ತರಬೇಡ. ತೊಗೊಂಬರ್ತೇನೆ ಅತ್ತೀರ, ಕುಂದ್ರಿ. ಅಯ್ಯೋ ದೇವ್ರೇ, ಏನು ಕುಂದ್ರದ ಏನು ದೇವ್ರ ಪರಮಾತ್ಮ. ಅಯ್ಯಪ್ಪ, ನನ್ನೊಬ್ಬಕಿನ ಕರ್ಕೊಂಡ್ರೆ ಸಾಕಾಗೈತಿ. ಶಿವ ಸಿದ್ಧಾರೂಢ, ಎಲ್ಲಿ ಹೋಗಿರ್ಬೇಕು ನನ್ನ ನಾಳೆಯ? ಮನೆಗೇನಿ ಬಿಟ್ಟು ಹೋದ್ನ ಏನಪ್ಪ? ನಾನಂಗಾರ ನನ್ನ ಮಗಳ ಮ್ಯಾಗ ಅಷ್ಟು ಕಷ್ಟ ಜೀವದಾನಿವ ಅಂತ ಮಾಡಿದ್ದೆ. ಇಲ್ಲಪ್ಪ, ಜೀವದಾನ ನೋಡು. ಹೆಂಡತಿ ಸತ್ತಿದ್ದಕ್ಕೆ ಎಷ್ಟು ಮನ್ಸಿಗೆ ದುಃಖ ಮಾಡ್ಕೊಂಡಾನ. ಅಯ್ಯವ್ವ ಕಾಲ. ತಡ್ರತ್ತೀರ, ಒಂದು ಈಟ್ ಮಜ್ಜಿಗೆ ಕಡಿಯಾಕತ್ತಾಳ, ಹಾಕೊಂಡು ಬರ್ತೇನೆ. ಯಾಕೆ ಕಾಲು ಭಾಳ ಹರಿಯಾಕತ್ತಾವು ಶಾಂತವ? ಒಟ್ಟು ಕಾಲು ಕಾಲು ಒಟ್ಟು ಹೆಚ್ಚಿಗೆ ಒಂದೀಟ್ ಕೊಬ್ಬರಿ ಎಣ್ಣೆ ತಂದು ತಿಕ್ತಿಯನ್ ನೋಡು. ತೊಂಬರ್ತೇನೆ ರೀ ಅತ್ಯಾರ. ಕರ್ಕೊಂಡೆ ಬಂದುಬಿಟ್ಟಾಳಲ್ಲ. ಯವ್ವ ಅದು ಏನು ಸುಖ ಸಿಗ್ತೈತೆ ನಿಮಗೆ? ಅಯ್ಯೋ ಅಮ್ಮ, ಬೈಬೇಡ್ರಿ. ನಾನು ನಿಮ್ಗೆ ಹೆಂಗೆ ಹೇಳಲಿ? ನಾ ಮನೆಗೆ ಹೋಗಿದ್ನಲ್ಲ, ನಾ ಬರೋದ ನಿನ್ನ ರಾತ್ರಿ ಬಂದನಿ. ಅಪ್ಪನ ಕರ್ಕೊಂಬಂದ್ಬಿಟ್ಟು ಹೋಗ್ಯಾರ, ಅಪ್ಪಾಜಿನ. ನಾನೆಲ್ಲ ಮಾತಾಡೇನು ತಗೋರಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಮಗಳಿಗೆ ಏನೂ ಆಗೋದಿಲ್ಲ. ಏನು ಅವ್ರು ಯಾವುದು ನಿಮ್ಮ ಮಗಳನ್ನ ಮನೆಗೂ ಕಳ್ಸಂಗಿಲ್ಲ, ಏನಿಲ್ಲ. ಗಂಡ ಹೆಂಡತಿ ಚಂದಾಗೆ ಬಾಳೆ ಮಾಡ್ಕೊಂಡು ಹೋಗಾರ. ನಾ ಎಲ್ಲ ಹುಡುಗನ ಕರ್ಸಿ ಮಾತಾಡೇನಿ. ಹುಡುಗ ನಿನಗೇನ ಸಂಬಂಧ? ಅಯ್ಯೋ ಹುಡುಗ ನನಗೇನು ಸಂಬಂಧ ಅಂದ್ರೆ ಗೊತ್ತು ನನಗೆ. ಆ ಹುಡುಗ ಮೊದಲಿಂದ ಗೊತ್ತಿತ್ತು. ನಮ್ಮವ್ಗ ಅವ್ರ ಪರಿಚಯ ಆದಮೇಲೆ ಅವ್ರ ಮಗ ನಮ್ಮನಿಗೆ ಪರಿಚಯ ಇರಂಗಿಲ್ಲನ? ಬರೋದು ಹೋಗೋದು ಎಲ್ಲರೂ ಮಾಡ್ಕೊಂತಿದ್ದವ್ರೆ ಅವ್ರು. ನನ್ನ ತಮ್ಮ ಇದ್ದಂಗೆ ಅವನು ಪರಿಚಯ ಅದಾರ. ಅಂದ್ರೆ ಈಗೇನು ಮಾತಾಡಿಯೇನಂಗಾರ ನೀನು? ಮಾತಾಡೋಣ ತಗೋರಿ ನನ್ನ ಸೊಸಿ. ಅಯ್ಯೋ ದೇವ್ರೆ, ಅಲ್ಲ ಇಷ್ಟಕ್ಕೂ ಇವ್ರವ್ಗೇನು ಗೊತ್ತು? ನೀವು ಕದ್ದು ಮುಚ್ಚಿ ಮಾಡಿದ್ದು ಹುಡುಗಿ ಯಾರು ಅಂತೇಳಿ ಗೊತ್ತಿಲ್ಲ ಅವರಿಗೆ. ಅವ್ರು ಮಗಳು ನೋಡಕ್ ಬಂದಾರಲ್ಲ, ಹಂಗೆ ಜೊತೆಗೆ ಹಾಕಿದಾಳ. ಇಲ್ಲೇ ಬಂದೇ ತಡಿ ಹಂಗಾರ ಒಟ್ಟು ಮಗಳು ನೋಡ್ಕೊಂಡು ಹೋಗೋಣ ಅಂತ ಬಂದವರು. ಇಲ್ಲಿ ಬಂದ ಮೇಲೆ ನಿಮ್ಮವ್ವನ್ನ ನೋಡಿ ಅಷ್ಟು ರಾಡಿ ಆಗಿದ್ದದ. ಏನು ಅವ್ರಿಗೂ ಗೊತ್ತಿಲ್ಲ. ಆದರೂ ಅದಕ್ಕೆಮ್ಮ ನೀವು ಮಾತಾಡ್ಬೇಕಾದ್ರೆ ಒಂದು ಸ್ವಲ್ಪ ವಿಚಾರ ಮಾಡ್ರಿ. ಒಂದು ಹೆಣ್ಮಗಳ ಜೀವನ ಇತ್ತಿದ ಏನ್ರಿ? ಏನ ನನ್ನ ಮಗಳು ತಪ್ಪು ಮಾಡ್ಯಾಳ, ಮುಚ್ಚಿಟ್ಟು ಹಂಗೆ ಒಂದು ಜೀವನ ಸಿಗ್ತೈತೆ ಅಂತ ಮದುವೆ ಮಾಡಿದ್ದೆ ನಾನು. ನೀವು ಅದಿರಲ್ಲ, ನೀವು ಈ ರೀತಿ ಮಾಡೋದು ತಪ್ಪಕತ್ರಿ. ನಮ್ಮವು ಕಣ್ಣು ಚುಟಕತ್ತಾಳಂತ ಆ ಪರಿ ಸೊನ್ನಿ ಸೂಕ್ಷ್ಮ ಅರ್ಥ ಆಗೋದು ಬೇಡ. ನಿಮ್ಗೆ ಇದ್ದಿದ್ದೆಲ್ಲ ಇದ್ದಂಗೆ ಅವ್ರು ಇದು ಮುಂದೆ ಹೋದ್ರಂತ ನಿಮ್ಗೆ ಯಾರು ಹೇಳಿದ್ರೆ? ಇಲ್ಲ ಇವ ತಪ್ಪು ನಂದೆ. ನಾನು ಬೇಕಂತ ಹೇಳೋದಕ್ಕೆಲ್ಲ ನನಗೆ ಏನು ಅನ್ನೋದು ಅರ್ಥ ಆಗಲಿಲ್ಲ. ಇವರು ನಿನ್ನ ಬೀಗ್ರಂತ ನಮಗೇನು ಗೊತ್ತವ? ಮದುವೆಗೆ ನೀವೇನಾರು ನಮ್ಮನ್ನು ಕರೆದಿದ್ರೆ ಮಾಡಿದ್ರೆ ಏನು ನಮಗೆ ಗೊತ್ತು ಹೇಳು? ಕರ್ದೇನೆ
ಅವನ ಬೇಡ ಅಂತ ನಿಮ್ಮನ್ನ ಬಿಟ್ಕೊಟ್ಟು ಬಂದಿದ್ಲ, ಮತ್ತೆ ಈಗ ಮಾಡಿದ್ರಲ್ಲ ಇದರ ಅಡಿನ ಅವಾಗೂ ಮಾಡಿರ್ತಿದ್ರಿ. ಈಗ ಇನ್ನೂ ಮದುವೆ ಆಗೈತೆ, ಅವಾಗ ಮದುವೆನೂ ಆಗಕ್ಕೆ ಬಿಡ್ತಿದ್ದಿಲ್ಲ ನೀವು. ಅದಕ್ಕೆ ನಿಮ್ಮ ಬಾಯಿ ಸುಸುತ್ರಲ್ಲ ಅಂತೇಳಿ ಅವು ಬೇಡ ಅಂತ ಬಿಟ್ಟು ಬಂದಿದ್ಲು. ಆದ್ರೂ ಕಡೆಗೂ ಮಾಡೇ ಬಿಟ್ರಲ್ಲ ಆ ಕೆಲಸನ. ಸ್ವಲ್ಪ ನೀವು ಬಾಯಿ ಮುಚ್ಕೊಂಡಿದ್ದಿದ್ರೆ ಹಿಂಗೆ ಹಾಕಿದ್ದಿಲ್ಲ. ಏನು ಕೆನಾರ ಹೆಚ್ಚು ಕಮ್ಮಿ ಆಗಿ ನನ್ನ ಮಗಳನ್ನ ಮನೆಗೆ ಕಳಿಸಿದ್ರ ಯವ್ವ ದೇವ್ರೆ, ನನ್ನ ಮಗಳನ್ನ ನಾನು ಇಬ್ಬರು ಉರ್ಲಾಕೋತೀವಿ. ಬೇಡ ಬೇಡ, ಈ ಬಾಳೆನ ಬೇಡ. ಅಮ್ಮ ಬೇಜಾರು ಮಾಡ್ಕೋಬೇಡ್ರಿ, ಆಕಿನ ನನ್ನ ತಂಗಿದ್ದಂಗೆ ತಪ್ಪು ಮಾಡ್ಯಾಳ. ಖರೆ ಆಕಿ ತಪ್ಪು ಮಾಡಿ ಹೋಗಲಿಲ್ಲ ಅಂದಿದ್ರೆ ನನಗೆ ಇಷ್ಟು ಒಳ್ಳೆ ಹುಡುಗಿ ಎಲ್ಲಿ ಸಿಗ್ತಿದ್ದ. ನಾನು ಅವ್ರನ್ನ ಮದುವೆ ಮಾಡ್ಕೊಂಡೆ, ನನ್ನ ಜೀವನ ಚಲೋ ಐತಿ. ಆಕಿ ಜೀವನ ಹಾಳಾಗ್ಲಿ ಅಂತ ನಾವು ಯಾಕೆ ಬಯಸೋನು? ನಮ್ಮ ಹೋಗಿ ತಿಳಿಲಾರದ್ದ ಆಗಿದ್ದು ತಪ್ಪಿದೆ. ಅದಕ್ಕೆ ಬ್ಯಾಡ ಅಂತೇಳಿ ನಾ ಎಲ್ಲ ಹುಡುಗನ ಕರೆಸಿ ಮಾತಾಡಿ ಇದ್ದಿದ್ದಂಗೆ ಹೇಳಿ, ಬೇಡಪ್ಪ ಹಂಗೆ ಮಾಡ್ಬೇಡ, ಒಂದು ಅವಕಾಶ ಕೊಡಂಗೆ ಮಾಡ್ಬೇಡ ಎಲ್ಲ ಹೇಳೇನು ತಗೋರಿ ನೀವು. ಅದು ನಾ ಏನೇನು ಮಾತಾಡೇನಿ ಅಂತೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಏನೂ ಆಗೋದಿಲ್ಲ ನಿಮ್ಮ ಮಗಳ ಜೀವನಕ್ಕಂತ ನಾ ಭರವಸೆ ಕೊಡಬಲ್ಲೆ. ನೀವು ಮನೆಗೆ ಹೋರಿ, ನಿರುಂಬಳಗಿ ಬರೋದಿಲ್ಲ, ಯಾರೂ ಬರೋದಿಲ್ಲ. ನಿಮ್ಮ ಮಗಳು ನಿಮ್ಮ ಮನೆಗೆ ಬರೋದಿಲ್ಲ ಗಂಡ ಬಿಟ್ಟಾನಂತೇಳಿ ಏನೂ ಆಗೋದಿಲ್ಲ. ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ದೊಡ್ಡ ಭರವಸೆ ಕೊಡಕ್ಕೆ ನೋಡಿಕೆ ಭರವಸೆ. ಒಟ್ಟು ಅವು ಮಾಡಿದ ತಪ್ಪು ನಾವು ಮುಚ್ಕೋಬೇಕಲ್ಲ. ಈಗ ಹಂಗೆ ತಿಳ್ಕೊರಿ, ನಮ್ಮ ಮಾಡಿದ ತಪ್ಪ. ಅದಕ್ಕೆ ನಮ್ಮ ಗೊತ್ತಿಲ್ಲ ಕರ್ಕೊಂಬಂದಾಳ. ಆಕೆಯಿಂದ ಬಗಾನ ಈಗ ಏನಾರ ನಿಮ್ಮ ಮಗಳು ನಿಮ್ಮ ಮನೆಗೆ ಬಂದು ಏನಾರ ಅನಾಹುತ ಆದ್ರೆ ನಮ್ಮ ಕಡಿತಾನ ಹೆಸರು ಉಳಿತೈತಿ. ಅದಕ್ಕೆ ಅದನ್ನು ತಪ್ಪಿಸ್ಬೇಕಂತೇಳಿ ನಾ ಹೋಗಿ ಮಾತಾಡಿದ್ದೆ. ನೋಡೋಣ ನನ್ನ ಮಾತಿಗೆ ಮರ್ಯಾದೆ ಕೊಡ್ತಾನ ಅಂತ ಅನ್ಕೊಂಡೇನಿ. ದೊಡ್ಡ ಸಾಯಾಬಿ ನೀನು, ಮಾತಿಗೆ ಮರ್ಯಾದೆ ಕೊಡ್ತಾನೆ. ನಿನ್ನ ಮುಂದೆ ಹೂ ಅಂದಿರ್ಬೇಕು. ಮನೆಗೆ ಹೋಗಿ ಏನು ಜಗಳ ಆಗಕತ್ತೈತಿ, ಏನು ಕದನ ಆಗಕತ್ತೈತಿ ಯಾರಿಗೆ ಗೊತ್ತಾ ಯವ್ವ. ಪಾಪ ನನ್ನ ಮೊಮ್ಮಗಳಿಗೆ ಆ ಹುಡುಗಿ ಜೀವನ ಒಂದು ಹಾಳು ಮಾಡಕತ್ತಿಲ್ಲ ಯವ್ವ. ಈಕಿ ಹಾಳು ಮಾಡಕತ್ತಿರ ಕೊಬ್ಬೇಕಲ್ವೇ ಇಬ್ರು ಪಣ ತೊಟ್ಟು ನಿಂತಾರ. ನಿನ್ನ ಮಗಳ ಜೀವನ ಹೇಳಾದ್ರೆ ಹಿಂಗೆ ಸುಮ್ಮನೆ ಇರ್ತಿದ್ದೇನ ಅತ್ತಿಯಮ್ಮ ನೀನು? ಸುಮ್ಮನೆ ಅಲ್ಲೆಲ್ಲೇ ಇರೋ ಹುಡುಗಿನ ಹೇಳಕ್ಕೆ ಹೋಗ್ಬೇಡಿದ್ರೊಳಗೆ. ಏನಾಗುದಿಲ್ಲ ಅಂತ ಹೇಳಕತ್ತಾಳ ಇಲ್ಲಕ್ಕೆ. ಮತ್ತು ಭರವಸೆ ಇಲ್ದಂಗೆ ಮಾತಾಡಕತ್ತಿಯಲ್ಲ. ನೆಮ್ಮದಿಯಾಗಿ ಮನೆಗೆ ಹೋಗು, ಏನಾಗುದಿಲ್ಲ. ಯಾಕೆ ಸುಳ್ಳ ನನ್ನ ಮಗಳಿಗೆ ತಾಪಿಸ್ತೀನಿ ನೀನು? ಏನು ಈ ಜಗಳದಾಗ ಇಲ್ಲ ನೋಡು, ನಿಮ್ಮ ಮಗಳದಾದ್ರೆ ಎಷ್ಟು ಗಡ ಕಳ್ಚೂರ್ ಅಂತತಿ. ನನ್ನ ಮಗಳದು ಮತ್ತು ಹೊಟ್ಟಿಲ್ಲದಾಳಕ್ಕೆ ನನಗೆ ಬೇಜಾರಾಗಂಗಿಲ್ಲನ? ಹಂಗಲ್ಲ, ಈಕಿನ ಅರ್ಥ ಮಾಡ್ಕೊ. ನನ್ನ ಮಗಳು ಈ ಜಗಳದಾಗ ಅದಾಳ. ನಾ ಎದಕ್ಕೆ ಹೇಳ್ತೀರಿ ವಾ ಪಾಪಕ್ಕಿನ್ನ? ಅಲ್ಲ, ಈಗ ಮಾತು ಶಾಪ ಹಾಕಕತ್ತೀರಿ ನಿಮ್ಮವ್ವ ನೀನಿಬ್ರು. ನಿಮ್ಮ ಬುಡಕ್ ಬರತ್ಲಿ ಎಷ್ಟು ಗಡ ನಿಮಗೂ ಚುರುಕಂತತೇ ಇಲ್ಲ. ಅವತ್ತು ಹೋಗಿ ನಿಮ್ಮವ್ವ ಬಾಯೋ ಬಾಯ್ ಮಾಡಿ ನನ್ನ ಮಗಳನ್ನ ಹೊರಗೆ ಹಾಕುವಂಗೆ ಮಾಡಿ ಬಂದ್ಲಲ್ಲ, ಅವಾಗ ಏನು ಅನ್ಸಿಲ್ಲನ? ಇದನ್ನ ಮಾತಾಡ. ಈಗ ನಿನ್ನ ಮಗಳು ಆರಾಮದಾಳಿಲ್ಲವ? ಯಾರಿಗೆ ಗೊತ್ತ? ನಿಮ್ಮ ಮಗಳ ಬಗ್ಗೆ ಇಷ್ಟು ಕಾಳಜಿ ಮಾಡಕತ್ತಿ. ನನ್ನ ಮಗಳನ್ನ ನಾನು ನೋಡಕ್ ಹೋಗ್ಬಾರ್ದಂತೇಳಿ ನಿಮ್ಮವ್ವ ತಾಕಿತ್ ಮಾಡ್ಯಾಳ. ನನ್ನ ಮಗಳನ್ನ ನಾನು ನೋಡಕ್ ಹೋಗ್ಬಾರ್ದಂತ, ಮಾತಾಡಿಸ್ಬಾರ್ದಂತ, ಮನೆಗೆ ಸೇರಿಸ್ಬಾರ್ದಂತ. ನಿನ್ನ ಮಗಳು ಅಂತ ಅನಾಹುತ ಮಾಡ್ಕೊಂಡು ಯಾವಂದ ಜೊತೆಗೆ ಇದ್ದು ಮನೆಗೆ ಬಂದಕ್ಕಿನ್ನ ಮನೆಗೆ ಸೇರಿಸ್ಕೊಂಡು ನಿಮ್ಮ ಮನ್ಯಾಗ ಇಟ್ಕೊಂಡು ಇನ್ನೊಂದು ಲಗ್ನ ಮಾಡಿದ್ರು ನಡಿತೈತಿ. ನನ್ನ ಮಗಳು ಹೋದವನ್ ಕುಟ್ಟ ಚಂದಾಗಿ ಬಾಳೆ ಮಾಡಕತ್ತಾಳ. ಅಕ್ಕಿನ್ನ ಮನೆ ಒಳಗೆ ಸೇರಿಸ್ಕೋಬಾರ್ದಂತ. ಹಂಗೈತ್ ನೋಡಿದ ಹೊಡ್ತ ಅವ. ಆಕಿ ಮಗಳನ್ನ ಏನಾರ ಮಾಡ್ಕೊಲಿ. ನಿಮ್ಮ ಜಗಳದಾಗ ನನ್ನ ಮಗಳ ಸುದ್ದಿಗೆ ಬರಕ್ ಹೋಗ್ಬೇಡ್ರವ ನೀವು. ಜಾತಿ ಎಲ್ಲ ಗೀತಲ್ಲ ಸುಮ್ಕಿರೆ. ನೋಡು ನಾನು ಹೋಗಿ ನೋಡ್ಬಾರ್ದಂತೆ. ನೋಡ್ಕೊಲ್ ಬಿಡವ ಅವ್ರವ್ರ ಮಗಳವ್ರು. ಏನ ಅದು ನಿಮ್ಮ ಜಗಳದಾಗ ನೋಡು. ಅದ ಸಿಟ್ಟಿಟ್ಕೊಂಡು ಇವತ್ತು ಹೆಂಗ್ ಮಾಡ್ಯಾರ? ಅದ ಸಿಟ್ಟಿಟ್ಕೊಂಡು ಯಾರು ಏನು ಮಾಡಿಲ್ಲವ. ನೀ ಹಂಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ. ಮತ್ತೆ ಆಗಿದ್ದ ಅಚಾನಕ್ ಇದು. ದೇವ್ರು ಅದ ಅಂತಾರಲ್ಲ, ಏನಂತಾರಲ್ಲ, ತಾವೊಂದು ಬಗದ್ರ ದೈ ಒಂದು ಬಗಿತೈತೆ ಅಂತೇಳಿ ಆಗಿರೋದು. ನಾ ಏನು ಮಾಡಿಲ್ಲ, ಯಾರು ಮಾಡ್ಬೇಕಂತ ಪ್ರಯತ್ನನೂ ಪಟ್ಟಿಲ್ಲ. ಪವಿತ್ರ ನನಗೆ ಬೇಡವ, 108 ನಾ ಮಾತಾಡೋದಿಲ್ಲ. ಈಗ ನೀ ಯಾವ ಹುಡುಗನ ಜೊತೆ ಮಾತಾಡಿದ್ದ ಕರೆನಾ? ಹ್ಞೂ ಮಾತಾಡೀನಿ. ಒಟ್ಟು ನನ್ನ ಮಗಳಿಗೆ ಏನು ತೊಂದರೆ ಆಗೋದಿಲ್ಲಲ್ಲ. ಆ ಹುಡುಗ ಮಾತ್ರ ಏನು ಹೆಚ್ಚು ಕಮ್ಮಿ ಮಾಡ್ಲಾರ್ದ ನನ್ನ ಮಗಳ ಕೂಡ ಜಗಳ ಮಾಡ್ಲಾರ್ದ ಇಟ್ಕೋತಾನಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಏನೂ ಆಗಲ್ಲ. ಅಯ್ಯೋ ದೇವ್ರೆ, ಅಷ್ಟೊಂದಾದ್ರೆ ಸಾಕವ. ನಾನು ಬರ್ತೇನೆ ಮನೆಗೆ ಹೋಗ್ತೀನಿ. ಏನು ನನ್ನ ಮಗಳಲ್ಲಿ ಬಂದಾಳು ಏನೋ, ನನ್ನ ಗಂಡ ರಾಕ್ಷಸಕ್ಕನ್ ಮತ್ತೆ. ಅವ ಬರ್ತೇನೆ ಬೇ. ಹೋಗವ, ಹೋಗಿ ಚಿಂತೆ ಮಾಡಬೇಡ, ಏನಾಗದಲ್ಲ ಹೋಗು. ಒಳ್ಳೆಯವ್ರಿಗೆ ದೇವ್ರು ಇದ್ದಾನು ಹೋಗು, ಏನಾಗಲ್ಲ ಹೋಗು. ಅಟ್ ಹುಳುಗಳು ಏನು ಮಾಡಿದ್ರು ಏನ ದೇವ್ರು ಕಾಯ್ತಾನ ಹೋಗು. ನೋಡು, ಇಷ್ಟು ಮಾಡಿದ್ರಾರ ನಿಮ್ಮ ಬಾಯಾಗ ಒಂದು ಒಳ್ಳೆ ಮಾತೈತನ. ಆ ಹುಡುಗಿ ನಿಂದ್ರಕಿಲ್ಲ ಹೋಗಿ ಅಲ್ಲಿ ಕರೆಸಿ ಮಾತಾಡಿ ತವ್ರ ಮನೆಗೆ ಹೋಗಿ ಅಷ್ಟೆಲ್ಲ ಬಗೆಹರಿಸಿ ಮನೆಗೆ ಬಂದು ಇಲ್ಲಿ ಹೇಳಕತ್ತಾಳ ಏನಾಗಿಲ್ಲ ಅಂತೇಳಿ. ಆದರೂ ನಿಮ್ಗೆ ಅದನ್ನೊಂದು ತಿಳ್ಕೊಳ್ಳೋದು ಗೊತ್ತಿಲ್ಲ ನಿಮ್ಗೆ. ಮತ್ತೆ ಮ್ಯಾಗ ಮಾತಾಡ್ತೀರಿ. ಅಷ್ಟು ಮಾಡಿ ಬಂದ್ರು ಮತ್ತೆ ಅದಕ್ಕೆ ಮತ್ತೆ ಮಾತಾಡ್ತೀರಿ ನೀವು. ಯಾರವ ಪವಿತ್ರ ಒಳಗೆ ಹೋಗನ್ ಬಾ. ಇವು ಭಾಳ ಮಿಟಕ್ಲಾಡ್ಯಾರ ಅದಾರ. ಏನು ನೀನು ಅವ್ರನ್ನ ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಆತಾಗ. ನೋಡು, ನೀ ಅವ್ರ ಜೊತೆಗೆ 3 ಹೊತ್ತು ಜಗಳ ಮಾಡಿ ಕಡೆಗೆ ನನ್ನ ಮಗಳ ಮೇಲೆ ಸಿಟ್ಟು ತೀರ್ಸ್ಕೊಳಕ್ಕೆ ಹೊಂಟಿದ್ರು ಅವರು. ಏನು ಒಟ್ಟು ದೇವ್ರ ಅದಾನ ಅಂತೇಳಿ ಅವರಿಂದನೇ ಅದು ಏನು ಹೋಗಿ ಮಾತಾಡ್ಯಾಳ ಸುಡುಗಾಡಿ ಯಾರಿಗೆ ಗೊತ್ತು. ಈಗೇನೋ ಮನೆಗೆ ಕಳ್ಸಲ್ಲ ಅಂತಾಳ. ಒಟ್ಟು ನನ್ನ ಮಗಳು ಒಂದು ಆರಾಮಿದ್ರೆ ಸಾಕು. ಸ್ವಲ್ಪ ಸುಮ್ಮನಿರವ, ನೀ ಜಗಳ ಪಗಳ ಮಾಡಕ್ಕೆ ಹೋಗ್ಬೇಡ. ಆತಾತು ಹೋಗು.